ಅವರಿಬ್ಬರದ್ದು ಮದುವೆಗೂ ಮುಂಚೆ ಶುರುವಾಗಿದ್ದ ಪ್ರೀತಿ. ಮದುವೆಯಾದ ಕೆಲವೇ ವರ್ಷಕ್ಕೆ ಗಂಡನನ್ನ ಬಿಟ್ಟು ಪ್ರಿಯಕರನ ಜೊತೆ ಸೇರಿದ್ಲು. ಆದ್ರೀಗ ಅದೇ ಆಂಟಿ ಹೆಣವಾಗಿದ್ದು ಪ್ರಿಯಕರನು ಕುಣಿಕೆ ಏರಿದ್ದಾನೆ. ಇದರ ಬೆನ್ನಲ್ಲೇ ರಾಜಕೀಯ ದಂಗಲ್ ಸಹ ಶುರುವಾಗಿದೆ. ಕಟ್ಟಿಕೊಂಡವ ಕೊನೆವರೆಗೂ, ಅರ್ಧದಲ್ಲಿ ಬಂದವ ಆಸೆ ತೀರೋವರೆಗೂ ಅಂತಾರಲ್ವಾ? ಈ ಮಾತು 100ಕ್ಕೆ 100 ಸತ್ಯ ಬಿಡಿ. ಯಾಕಂದ್ರೆ ಹೆಣ್ಣು ಮಣ್ಣಿನ ವಿಷಯದಲ್ಲಿ ಕಂಡೋರ ಸ್ವತ್ತಿಗೆ ಕಣ್ಣು ಹಾಕಿದವರು ಸುಖವಾಗಿ ಇದ್ದಿದ್ದೇ ಇಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವರಿಬ್ರೇ ನೋಡಿ. ಇವಳು ಗಂಡನಿಗೆ ಗೋಲಿ ಹೊಡೆದು ಬಂದಿದ್ಲು. ಇವನು ಕಂಡೋರ ಹೆಣ್ಮಗಳ ಮೇಲೆ ಕಣ್ಣು ಹಾಕಿದ್ದ. ಕದ್ದು ಮುಚ್ಚಿ ಸಂಸಾರ ನಡೆಸ್ತಿದ್ದವರು ದುರಂತ ಅಂತ್ಯ ಕಂಡಿದ್ದಾರೆ. ಆಂಟಿಯ ಕತ್ತು ಕೊಯ್ದು ಕಣ್ಮರಿಯಾಗಿದ್ದವ ತಾನು ಕೂಡ ನೇಣಿನ ಕುಣಿಕೆ ಏರಿದ್ದಾನೆ. ಮದುವೆಗೂ ಮುಂಚೆ ಪ್ರೀತಿ, ಗಂಡನಿಗೆ ಹೊಡೆದಿದ್ಲು ಗೋಲಿ. 5-6 ವರ್ಷ ಸಂಸಾರ ನಡೆದಿದ್ದು ಘನಘೋರ. ಉತ್ತರ ಕನ್ನಡ ಜಿಲ್ಲೆ ಇವತ್ತು ಅಕ್ಷರಶಃ ಹೊತ್ತಿ ಉರಿಯೋದಕ್ಕೆ ಶುರುವಾಗಿತ್ತು. ನಿನ್ನೆ ಸಂಜೆ ಉರುಳಿದ್ದ ಒಂದೇ ಒಂದು ಹೆಣ ಯಲ್ಲಾಪುರ ಬಂದ್ಗೆ ಕಾರಣವಾಗಿತ್ತು. ಇನ್ನೇನು ದೊಡ್ಡ ಸ್ವರೂಪ ಪಡೆಯುತ್ತೆ ಅನ್ನೋ ಹೊತ್ತಲ್ಲೇ ದುರಂತ ಅಂತ್ಯ ಕಂಡಿದೆ. ಇಬ್ಬರ ಹೆಣ ಉರುಳುತ್ತಿದ್ದಂತೆ ಅಕ್ರಮ ಸಂಬಂಧಕ್ಕೆ ಸಾವಿನ ತೆರೆ ಬಿದ್ದಿದೆ. ಈ ಹೆಣ್ಮಗಳ ಹೆಸರು ರಂಜಿತಾ ಅಂತ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ನಿವಾಸಿ. ಈತನ ಹೆಸರು ರಫೀಕ್. ಇವರಿಬ್ಬರದ್ದು ಪ್ರಾಯದ ವಯಸ್ಸಿನ ಪ್ರೀತಿ. ಮನೆಯವರಿಗೆ ಗೊತ್ತಾಗದಂತೆ ಕದ್ದು ಮುಚ್ಚಿ ಪ್ರೀತಿ ಪ್ರೇಮ ರಾಗ ಹಾಡ್ತಿದ್ರು. ಈ ವಿಷಯ ರಂಜಿತಾ ಮನೆಯಲ್ಲಿ ಗೊತ್ತಾಯ್ತೋ ಏನೋ ಗೊತ್ತಿಲ್ಲ. ಬೇರೊಬ್ಬ ಹುಡುಗನ್ ನೋಡಿ ಮದುವೆ ಮಾಡಿಸಿದ್ರು. ಆದ್ರೆ ಹಸಮಣೆ ಏರಿದ ರಂಜಿತಾ ಮಾತ್ರ ತನ್ನ ಹಳೆಯ ಚಾಳಿಯನ್ನ ಮಾತ್ರ ಬಿಟ್ಟಿರ್ಲಿಲ್ಲ. ಗಂಡನ ಜೊತೆಗಿನ ಸಂಸಾರಕ್ಕೆ ಕೊಳ್ಳಿ ಇಟ್ಟವಳು ಹಳೆ ಲವರ್ ಜೊತೆ ಮತ್ತೆ ಪ್ರೇಮದಾಟ ಶುರು ಮಾಡಿದ್ದಾಳೆ. ಕಳೆದ 6-7 ವರ್ಷದಿಂದ ಗಂಡ ಹೆಂಡತಿಯಂತೆ ಸಂಸಾರವನ್ನ ನಡೆಸ್ತಿದ್ರು. ಆದ್ರೆ ಮದುವೆ ಆಗಿರ್ಲಿಲ್ಲ ಅನ್ನೋದನ್ನ ಬಿಟ್ರೆ ಉಳಿದೆಲ್ಲ ಸಂಬಂಧ ಚೆನ್ನಾಗೇ ಇತ್ತು. ಆದ್ರೆ ಇತ್ತೀಚೆಗೆ ಇವರಿಬ್ಬರ ಸಂಬಂಧದಲ್ಲಿ ಬಿರುಕು ಮೂಡೋದಕ್ಕೆ ಶುರುವಾಗಿದೆ. ರಫೀಕ್ನ ರಂಜಿತಾ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿದ್ಲಂತೆ. ಇದು ರಫೀಕ್ನ ಪಿತ್ತವನ್ನ ನೆತ್ತಿಗೇರಿಸಿತ್ತು. ಇಷ್ಟು ದಿನ ಚೆನ್ನಾಗಿದ್ದವಳು ಈಗ ದೂರ ಆಗ್ತಿದ್ದಾಳಲ್ಲ ಅಂತ ಕೇರಳಿ ಕೆಂಡವಾಗಿದ್ದ. ನಿನ್ನೆ ಸಂಜೆ ರಂಜಿತಾ ಮನೆಗೆ ರಫೀಕ್ ಬರ್ತಾ ಇದ್ದಂತೆ ಮತ್ತೆ ಗಲಾಟೆ ಶುರುವಾಗಿದೆ. ನನ್ ಜೊತೆ ಖುಷಿಯಾಗಿರುವಂತ ರಫೀಕ್ ತುಂಬಾನೇ ಕೇಳ್ಕೊಂಡಿದ್ದಂತೆ. ಆದ್ರೆ ರಂಜಿತಾ ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ. ಇದರಿಂದ ಸಿಟ್ಟಿಗೆದ್ದವ ಮನೆಯಲ್ಲಿದ್ದ ಚಾಕು ತಗೊಂಡು ಕುತ್ತಿಗೆಯನ್ನೇ ಸೀಳಿದ್ದಾನೆ. ಯಾವಾಗ ರಂಜಿತಾ ಸಾವನ್ನಪ್ಪಿದ್ಲು ಅಲ್ಲಿಂದ ಎಸ್ಕೇಪ್ ಆಗಿದ್ದ. ರಂಜಿತಾರವರನ್ನು ರಫೀಕ್ ಅನ್ನೋರು ಅವ್ರಿಗೆ ಗಾಯ ಹರಿತವಾದ ಆಯುಧದಿಂದ ಅವ್ರ ಮನೆ ಹತ್ರ ಅವರು ಕೆಲಸ ಮುಗಿಸ್ಕೊಂಡು ಶಾಲೆಯಿಂದ ವಾಪಸ್ ಬರೋ ದಾರಿಯಲ್ಲಿ ಅವರು ಒಂದು ಹರಿತವಾದ ಆಯುಧದಿಂದ ಅವ್ರಿಗೆ ಕುತ್ತಿಗೆಗೆ ಗಾಯಪಡಿಸಿ ಹೊಡೋಗಿರ್ತಾರೆ. ರಂಜಿತಾ ಸಾವನ್ನಪ್ಪಿದ್ದಂತೆ ಹಿಂದೂ ಸಂಘಟನೆಗಳು ಸಿಡಿದೆದ್ದಿದ್ವು. ಇದೊಂದು ಲವ್ ಜಿಹಾದ್ ಪ್ರಕರಣ ಅಂತ ಇವತ್ತು ಯಲ್ಲಾಪುರ ಬಂದ್ಗೆ ಕರೆ ನೀಡಿದ್ವು. ಇದರ ಬೆನ್ನಲ್ಲೇ ರಂಜಿತಾ ಪ್ರಿಯಕರ ರಫೀಕ್ ಕೂಡ ಸಾವಿನ ಹೊಸ್ತಿಲು ತುಳಿದಿದ್ದಾನೆ. ಕಾಜಿಲ್ವಾಡ ಅರಣ್ಯ ಪ್ರದೇಶದಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಬಿಜೆಪಿ ಮತ್ತು ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ವು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಶಾಸಕ ಶಿವರಾಮ್ ಹೆಬ್ಬಾರ್ ಬಿಜೆಪಿಯವರದ್ದು ಹೆಣದ ಮೇಲಿನ ರಾಜಕೀಯ ಅಂತ ಕಿಡಿಕಾರಿದ್ರು. ಹೆಣದ ಮೇಲೆ ರಾಜಕಾರಣ ಮಾಡತಕ್ಕಂಥದ್ದು ಬಿಜೆಪಿ ಹೊಸದೇನಲ್ಲ. ಇದು ನಿರಂತರ ಪ್ರಕ್ರಿಯೆ. ಸಮಾಜದ ಆಗುಗಳ ಬಗ್ಗೆ ಚಿಂತೆ ಮಾಡೋದಕ್ಕಿಂತ ಇಂಥ ಘಟನೆಯನ್ನು ವೈಭವೀಕರಣ ಮಾಡ್ತಕ್ಕಂಥದ್ದು ನಡೆಸ್ಕೊಂಡು ಬಂದಂಥ ರೀತಿ. ಈ ಘಟನೆ ಹಿನ್ನೆಲೆಯಲ್ಲಿ ಯಾರೂ ಕೂಡ ಇವನನ್ನ ಕೊಲ್ಲಬೇಕು, ಇವನ್ನ ಕೊಂದೇನೋ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆ ಯಾವ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಸಮಾಜದಲ್ಲಿ ಇದನ್ನ ಖಂಡಿಸಲೇಬೇಕು, ಖಂಡಿಸ್ತೇವೆ. ಒಟ್ನಲ್ಲಿ ದೊಡ್ಡ ವಿವಾದ ಹೊಗೆ ಎಬ್ಬಿಸಿದ ಪ್ರಕರಣ ಇಬ್ಬರ ಹೆಣ ಬೀಳೋ ಮೂಲಕ ಅಂತ್ಯವಾಗಿದೆ. ಅಕ್ರಮ ಸಂಬಂಧದಲ್ಲಿ ಬೆಸೆದುಕೊಂಡ ಬಂದ ಸಾವಿನಲ್ಲಿ ಅಂತ್ಯವಾಗಿದೆ. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ.